ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ ಮಹಿಳಾ ಮಹಿಳೆಯರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್ಕಾರ ಘೋಷಣೆ ಕೂಡ ಮಾಡಿದೆ ಗುಡ್ ನ್ಯೂಸ್. ಇನ್ನು ಮುಂದೆ ನೀವು ಉಚಿತ ಬಸ್ ಪ್ರಯಾಣಕ್ಕೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕಾಗಿಲ್ಲ. ಆಧಾರ್ ಕಾರ್ಡ್ ನೀಡಿಲ್ಲ. ಏನೆಲ್ಲ ಮಾಹಿತಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನವೀಕೃತ ನಿಮಗೆ ಸ್ಮಾರ್ಟ್ ಕಾರ್ಡ್ ಅನ್ನು ಕೂಡ ಕೊಡ್ತೀವಿ ಅಂತೇಳಿ ಘೋಷಣೆ ಕೂಡ ಮಾಡಿದ್ರು. ಒಂದು ಕಾರ್ಡ್ ತರ ನಿಮಗೆ ಕೊಡ್ತಾರೆ. ಅದನ್ನು ತೋರಿಸಿ ನೀವು ಉಚಿತವಾಗಿ ಬಸ್ ಪ್ರಯಾಣ ಕೂಡ ಮಾಡಬಹುದಿತ್ತು. ಯಾವುದೇ ರೀತಿ ನಿಮಗೆ ಆಧಾರ್ ಕಾರ್ಡ್ನ ತೋರಿಸಿ ಪ್ರಯಾಣ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ಸರ್ಕಾರದವರು ಈ ಹಿಂದೆ ಘೋಷಣೆ ಕೂಡ ಮಾಡಿದ್ರು. ಅದನ್ನ ಈಗ ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಎಲ್ಲಾ ಮಹಿಳೆಯರಿಗೂ ಕೂಡ ಕೊಡ್ತಾ ಇದ್ದಾರೆ. ಇನ್ನು 2 ತಿಂಗಳ ಒಳಗಡೆ ಉಚಿತವಾಗಿ ನೀಡ್ತಾರೆ. ಅಂದ್ರೆ ಇನ್ನು 2 ಮಂತ್ಸ್ ಒಳಗಡೆ ನಿಮಗೆ ಉಚಿತವಾಗಿ ನಿಮಗೆ ಎಲ್ಲರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೂಡ ಕೊಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಹಣಕಾಸು ಇಲಾಖೆ ಇರುತ್ತೆ. ಹಣಕಾಸು ಇಲಾಖೆ ಅನುಮತಿ ಕೊಟ್ಟಿದೆ. ಅನುಮತಿ ನಂತರ ನಿಮಗೆ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಟೆಂಡರ್ ಕೂಡ ಪ್ರಕ್ರಿಯೆ ಕೂಡ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಟೆಂಡರ್ ಕರೆದಿ ಇನ್ನು 2 ತಿಂಗಳ ಒಳಗಡೆ ನಿಮಗೆ ಸ್ಮಾರ್ಟ್ ಕಾರ್ಡ್ ಕೂಡ ವಿತರಣೆ ಕೂಡ ಮಾಡ್ತಾರೆ. ಇಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ಬಂದ್ಬಿಟ್ಟು ಎಲ್ಲಾ ಮಹಿಳೆಯರು ನಿಮ್ಮ ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರಗಳು ಅಥವಾ ನಿಮ್ದು ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನೀವು ಅಪ್ಲಿಕೇಶನ್ ಅರ್ಜಿ ಕೂಡ ಹಾಕಿ ನೀವು ಸ್ಮಾರ್ಟ್ ಕಾರ್ಡ್ ಅನ್ನು ಪಡೆದುಕೊಳ್ಳಬಹುದು. ಆ ಅರ್ಜಿ ಸಲ್ಲಿಸಲು ನೀವು ಕೂಡಲೇ ನೀವು ಪ್ರಿಂಟ್ ಔಟ್ ವೇ ಸ್ಮಾರ್ಟ್ ಕಾರ್ಡ್ ಅನ್ನು ಕೂಡ ಪರಿಗಣನೆಗೆ ಒಳಪಡಬಾರ್ತದೆ. ಅಂದ್ರೆ ನಿಮಗೆ ಒರಿಜಿನಲ್ ಸ್ಮಾರ್ಟ್ ಕಾರ್ಡ್ ಕೂಡ ಬರದೇ ಇದ್ರೆ ಕೂಡ ನಮಗೆ ಒಂದು ಪ್ರಿಂಟ್ ಔಟ್ ಇರುತ್ತೆ. ಆ ಪ್ರಿಂಟ್ ಔಟ್ ತೆಗೆದುಕೊಂಡು ಓಡಾಡಬಹುದು. ನಂತರ ನೀವು ಒರಿಜಿನಲ್ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ ನಂತರ ನೀವು ಅದನ್ನು ಕೂಡ ನಿಮಗೆ ಪರಿಗಣನೆ ಕೂಡ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಪ್ರತ್ಯೇಕ ಪಾಸು ಅಥವಾ ನಿಮಗೆ ಪ್ರತ್ಯೇಕ ಕಾರ್ಡು ಕೂಡ ನಿಮಗೆ ವಿತರಣೆ ಕೂಡ ಮಾಡೋದಿಲ್ಲ. ಅದರಲ್ಲಿ ನಿಮಗೆ ಪ್ರಿಂಟ್ ಔಟ್ ವೇ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾರೆ. ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಪ್ರಿಂಟ್ ಆದ ದಾಖಲೆ ಒಂದು ಡಾಕ್ಯುಮೆಂಟ್ ಒಂದು ಪ್ರಿಂಟ್ ಆಗುತ್ತೆ. ಅದನ್ನ ನಿಮಗೆ ಶಾಶ್ವತ ಪಾಸ್ನಂತೆ ನೀವು ಅದನ್ನ ಇಟ್ಕೋಬೇಕಾಗುತ್ತೆ. ಒಂದು ಒಂದು ಡಾಕ್ಯುಮೆಂಟ್ ಪಾಸ್ ತರ ನಿಮಗೆ ಜನರೇಟ್ ಕೂಡ ಮಾಡ್ಕೊಡ್ತಾರೆ. ಅದರಲ್ಲಿ ನಿಮ್ಗೆ ಏನಿರ್ಬೇಕಂದ್ರೆ ಕರ್ನಾಟಕ ರಾಜ್ಯದೊಳ ಆಗಿರ್ಬೇಕು. ನೀವು ಕರ್ನಾಟಕದವ್ರು ಆಗಿರ್ಬೇಕು. ಕರ್ನಾಟಕದ ನಿವಾಸಿ ಮಹಿಳೆಯರಿಗೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಕೇವಲ ಆಧಾರ್ ನಂಬರ್ ನೀವು ಕೇವಲ ಆಧಾರ್ ನಂಬರ್ ಬಳಸಿ ನೀವು ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ವಿಳಾಸ ಕೂಡ ಬದಲಿಸಿ ಕೆಲವರು ಅರ್ಜಿ ಸಲ್ಲಿಸ್ತಾ ಇದ್ರು. ಅದನ್ನು ಕೂಡ ಚೆಕ್ಔಟ್ ಕೂಡ ಮಾಡ್ತಾರೆ ಅಂತ ಹೇಳಿದ್ದಾರೆ. ಏನಂದ್ರೆ ಸಿಂಪಲ್ ಇನ್ನೇನು 2 ತಿಂಗಳ ಒಳಗೆ ಇದನ್ನ ಜಾರಿಗೆ ತರ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಸ್ಮಾರ್ಟ್ ಕಾರ್ಡ್ ಕೊಟ್ಟು ಯೂಸ್ ಮಾಡ್ಕೊಂಡು ನೀವು ಪ್ರಯಾಣ ಕೂಡ ಮಾಡ್ಕೋಬಹುದು. ಸ್ಮಾರ್ಟ್ ಕಾರ್ಡ್ ಅನ್ನು ಕೂಡ ಬಳಸಿ ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕು. ಇನ್ನು ಮುಂದೆ ನೀವು ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಒಂದು ಸ್ಮಾರ್ಟ್ ಕಾರ್ಡ್ನ ತೋರಿಸಿ ನೀವು ಬೇಕಾದ್ರೆ ಪ್ರಯಾಣ ಕೂಡ ಮಾಡ್ಕೋಬಹುದು. ಇದರ ಬಗ್ಗೆ ಅಪ್ಡೇಟ್ ಕೂಡ ತರ್ತಾ ಇದ್ದಾರೆ. ನಮ್ಮನ್ನ ಫಾಲೋ ಮಾಡಿ ಅಪ್ಡೇಟ್ಗಳು ಯಾವಾಗ ಬರ್ತವೆ, ಯಾವಾಗಿನಿಂದ ಜಾರಿ ಆಗುತ್ತೆ, ಯಾವಾಗ ಡೌನ್ಲೋಡ್ ಮಾಡ್ಕೋಬಹುದು ಅದನ್ನೆಲ್ಲ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋದ ಮೇನ್ ಸಾರಾಂಶ ಬಂದ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಕೂಡ ಆರಂಭಿಸಿದ್ದಾರೆ. ಅರ್ಜಿ ಸಲ್ಲಿಸಿ ನೀವು ಒಂದು ರಶೀದಿ ಬರುತ್ತೆ. ಆ ರಶೀದಿ ನಿಮಗೆ ಸ್ಮಾರ್ಟ್ ಕಾರ್ಡ್ ಆಗಿರುತ್ತೆ. ಆಧಾರ್ ಬಳಸಿ ಆಧಾರ್ ಯೂಸ್ ಮಾಡ್ಕೊಂಡು ನೀವು ಕರ್ನಾಟಕದವ್ರು ಇದೀರಾ ಅಂತ ಹೇಳಿ ನಿಮ್ದು ಚೆಕ್ ಮಾಡ್ಕೊಂಡು ನಿಮಗೆ ವಿತರಣೆ ಕೂಡ ಮಾಡ್ತಾರೆ. ಇನ್ನು ಮುಂದೆ ನೀವು ಪ್ರಯಾಣ ಮಾಡೋದಕ್ಕೆ ಆಧಾರ್ ಕಾರ್ಡ್ ತರುವ ಅಗತ್ಯತೆ ಇಲ್ಲ. ಇಷ್ಟೆಲ್ಲ ಮಾಹಿತಿಗಳು ಕೊಟ್ಟಿದ್ದಾರೆ. ನಮ್ಮನ್ನ ಫಾಲೋ ಮಾಡಿ ಇನ್ನೇನಾದ್ರೂ ಅಪ್ಡೇಟ್ ಕೂಡ ಬಂದ್ರೆ ನಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.